ಇಂದು ಮಂಡ್ಯದಲ್ಲಿ ಕೈ ಬಂಡಾಯ ನಾಯಕರಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಇಂದು ಮಂಡ್ಯದ ಮಳವಳ್ಳಿಯಲ್ಲಿ ನಡೆದ ದಲಿತರ ರಾಜಕೀಯ ಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕೈ ಬಂಡಾಯ ನಾಯಕರಿಗೆ ಖಡಕ್ ವಾರ್ನಿಂಗ್ ನೀಡಿ ಹೈಕಮಾಂಡ್ ಆದೇಶದಂತೆ ಮೈತ್ರಿ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕು, ಇಲ್ಲವಾದಲ್ಲಿ ಪಕ್ಷದ ತೀರ್ಮಾನಕ್ಕೆ ವಿರುದ್ಧವಾಗಿ ನಡೆದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು, ಯಾರೇ ಆದರೂ ಪಕ್ಷ ಅವರನ್ನು ಕ್ಷಮಿಸುವುದಿಲ್ಲ, ಪಕ್ಷದ ಅಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಬಂಡಾಯ ನಾಯಕರ ವಿರುದ್ಧ ಕಿಡಿಕಾರಿದರು. ಎಲ್ಲ ಮುಖಂಡರುಗಳು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಯಾವುದು ನನಗೆ ಕಾಣಿಸ್ತಿಲ್ಲ. ಒಬ್ರು ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಏನಾದ್ರು ಅನ್ಬೋದು, ಆದರೆ ಹೆಚ್ಚಿನ ಅಂಶ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಮತ್ತು ಮಾಡಲು ಬೇಕು. ಇನ್ನಿರೋದು ಎಷ್ಟು ದಿವಸ ಇದೆ? 3 ದಿನ ಇದೆ. 3 ದಿನ ಮನೆಗೆ ಇದ್ರೆ ಚುನಾವಣೆ ಮುಗಿದೋಗಿರುತ್ತೆ. ಆಮೇಲೆ ನೀವೇನ್ ಬೇಕಾದ್ರೂ ಮಾಡ್ಕೋಬಹುದು. ಆದ್ರಿಂದ ದಯಮಾಡಿ ನನ್ನ ವಿನಂತಿ ಇಷ್ಟೇ, ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯ ಸಹಕಾರ ನೀವು ಮಾಡಬಾರದು ಅನ್ನುವಂತ ಮಾತನ್ನು ಹೇಳ್ತೇನೆ. ಒಂದಿಷ್ಟು ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಪೋರ್ಟೆಡ್ ಬೈ ಬಿಜೆಪಿ ಅಲ್ಲ. ಇಂದು ಮಾಜಿ ಸಿಎಂ ಸಿದ್ದರಾಮಯ್ಯರವರ ಪುತ್ರ ಶಾಸಕ ಯತೀಂದ್ರರವರು ಮಳವಳ್ಳಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ ಮತಯಾಚನೆ ಮಾಡಿದ್ದಾರೆ. ಇಂದು ಮಳವಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಶಾಸಕ ಯತೀಂದ್ರ ಸಿದ್ದರಾಮಯ್ಯನವರು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಮತ ಪ್ರಚಾರ ಮಾಡಿ ಮಾತನಾಡಿದ ಅವರು, ಮೈತ್ರಿ ಸರ್ಕಾರ ಸುಗಮವಾಗಿ ನಡೆಯಲು ಸಿದ್ದರಾಮಯ್ಯನವರ ಪಾತ್ರ ಬಹಳ ಮುಖ್ಯ. ಹಾಗೆಯೇ ಸ್ಥಳೀಯ ಮಾಜಿ ಕಾಂಗ್ರೆಸ್ ಶಾಸಕರ ಬಗ್ಗೆ ತಿಳಿಸಿದ ಅವರು, ಮೈತ್ರಿ ಧರ್ಮ ಪಾಲಿಸದೇ ಇದ್ದಲ್ಲಿ ಪಕ್ಷ ಅವರನ್ನು ಉಚ್ಚಾಟನೆ ಮಾಡಲಿದೆ ಎಂದು ತಿಳಿಸಿದರು. ಪ್ರಚಾರದಲ್ಲಿ ಜಿಡಿ ಹರೀಶ್ ಗೌಡ, ಮರಿ ತಿಬ್ಬೇಗೌಡ ಹಾಗೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಭಾಗಿಯಾಗಿದ್ದರು. ಅವರು ಅವತ್ತಿನ ದಿವಸನೇ ಮೊದಲನೇ ದಿವಸನೇ ಪ್ರತಿಭಟನೆ ಮಾಡಬಹುದಾಗಿತ್ತು, ಆದರೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರುಗಳು ಮೈತ್ರಿ ಮಾಡ್ಕೋಬೇಕು ಅಂತ ಹೇಳಿದಾಗ ಸಿದ್ದರಾಮಯ್ಯ ಅವರು ಅದಕ್ಕೆ ಸಂಪೂರ್ಣವಾಗಿ ಅದನ್ನು ಒಪ್ಪಿ ಮೈತ್ರಿ ಸರ್ಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು, ಜೊತೆಗೆ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಮೈತ್ರಿ ಸರ್ಕಾರ ಸುಗಮವಾಗಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಅವ್ರಿಗೆ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮೈತ್ರಿ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಚುನಾವಣೆಗೆ ಹೋಗುವ ಸಮಯದಲ್ಲೂ ಕೂಡ ಅದು ನೇತೃತ್ವ ವಹಿಸಿ ಚುನಾವಣೆಯಲ್ಲಿ ನಮಗೆ ಆದಷ್ಟು ಎಲ್ಲ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲುವಂತ ರೀತಿ ನೋಡ್ಕೊಳ್ತಾರೆ. ಮಾತ್ರ ಮಾಡಿದ್ದಾರೆ, ಬಟ್ 8 ಜನ ಮಾಜಿ ಶಾಸಕರು ಖುದ್ದ ಸಪೋರ್ಟ್ ನಿಂತ್ಕೊಂಡು ಎಲ್ಲ ವರ್ಕ್ ಮಾಡ್ತಾರೆ. ಚುನಾವಣೆ ಸಮಯದಲ್ಲಿ ಲೀಡರ್ಗಳನ್ನು ಉಚ್ಚಾಟನೆ ಮಾಡೋದ್ರಿಂದ ಅದು ಅವರಿಗೆ ಅನುಕೂಲ ಆಗುತ್ತೆ ಹೊರತು ನಮ್ಗೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ನಾವು ಚುನಾವಣೆ ಸಮಯದಲ್ಲಿ ಉಚ್ಚಾಟನೆ ಮಾಡಿದ್ರೆ ಅದೇ ಒಂದು ರೀತಿ ಅನುಕಂಪದ ಅಲೆ ಮೇಲೆ ಹಾಕಿ ನಾವು ಇನ್ನ ಬಲ ಹೆಚ್ಚುತ್ತೆ. ಆ ಕಾರಣದಿಂದ ಪಕ್ಷ ಈಗಲೇ ಅವ್ರನ್ನ ಉಚ್ಚಾಟನೆ ಮಾಡದೇ ಇರ್ಬೋದು. ಇಂದು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ರವರ ಗೆಲುವಿಗೆ ಮೈತ್ರಿಕೂಟದಿಂದ ಮಹಿಳೆ ಕಾರ್ಯಕರ್ತರು ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ತೆರಳಿದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣಾ ಕಣ ದಿನೇ ದಿನೇ ರಂಗೇರಿದ್ದು ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಕಾರ್ಯಕರ್ತರ ಹರಕೆಗಳ ಭರಾಟೆಯು ಜೋರಾಗಿದೆ. ಹಾಗಾಗಿ ಇಂದು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗೆ ಮೈತ್ರಿಕೂಟದ ಮಹಿಳಾ ಕಾರ್ಯಕರ್ತರು ಪಾದಯಾತ್ರೆ ಮೂಲಕ ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದಾರೆ. ಮಂಡ್ಯದಲ್ಲಿ ಇಂದು ರಾಕಿಂಗ್ ಸ್ಟಾರ್ ಎಸ್ ಮತಬೇಟೆ ಆರಂಭಿಸಿ ಮಾನವೀಯತೆ ಮೆರೆದಿದ್ದಾರೆ. ಇಂದು ಮಂಡ್ಯ ವ್ಯಾಪ್ತಿಯಲ್ಲಿ ಪ್ರಚಾರ ಆರಂಭಿಸಿದ್ದ ರಾಕಿಂಗ್ ಸ್ಟಾರ್ ಯಶ್ಗೆ ಆನೆಗೊಳದಲ್ಲಿ ಕ್ರೇನ್ ಮೂಲಕ ಹಾರ ಹಾಕಿ ಗ್ರಾಮಕ್ಕೆ ಸ್ವಾಗತ ಮಾಡಿದ ಸ್ಥಳೀಯರು. ಇದೇ ಸಂದರ್ಭದಲ್ಲಿ ಆಡಿಯೋ ಲಿಂಕ್ ಬಗ್ಗೆ ಮಾತನಾಡಿ, ಗ್ರಾಮಸ್ಥರಿಗೆ ಆಡಿಯೋ ಕೇಳಿದಿರಿ ಅಲ್ವಾ ಎಂದು ಕೇಳಿದ್ದಕ್ಕೆ 150 ಕೋಟಿ ಕೇಳಿದ್ದೀವಿ ಎಂದು ಉತ್ತರಿಸಿದ ಗ್ರಾಮಸ್ಥರು. ಇದೇ ಸಮಯದಲ್ಲಿ ಆಸ್ಪತ್ರೆಗೆ ಆಪೆ ಆಟೋದಲ್ಲಿ ಹೋಗುತ್ತಿದ್ದ ರೋಗಿಗಳಿಗೆ ದಾರಿ ಮಾಡಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಇಂದು ಮಂಡ್ಯ ಜಿಲ್ಲೆ ಎಲ್ಲೆಡೆ ಬಾಬಾ ಸಾಹೇಬ್ ವಿಶ್ವಜ್ಞಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಇಂದು ಮಂಡ್ಯ ಜಿಲ್ಲೆ ಎಲ್ಲೆಡೆ ಬಾಬಾ ಸಾಹೇಬ್ ವಿಶ್ವಜ್ಞಾನಿ, ದಲಿತ ಸೂರ್ಯ,
ಶಿಕ್ಷಣ ತಜ್ಞ ಡಾಕ್ಟರ್ BR ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಹಾಗೂ ಬಸವಣ್ಣನವರ ಕಾಯಕದಿಂದ ಕೈಲಾಸವನ್ನು ಕಾಣಬಹುದು ಅಂತಕ್ಕಂಥ ವಚನದಂತೆ ಇಡೀ ಜಗತ್ತಿನಾದ್ಯಂತ ವಿಶ್ವಜ್ಞಾನಿಯಾಗಿರ್ತಕ್ಕಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ 128ನೇ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಹೌಸಿಂಗ್ ಬೋರ್ಡಿನ ಅನೇಕ ಸಂಘ ಸಂಸ್ಥೆಗಳು ಹಲವಾರು ವರ್ಷಗಳಿಂದ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ದಿವಸ ಅನೇಕ ಭಾಗಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಚಿಂತನೆಯನ್ನು ಪ್ರತಿಯೊಬ್ಬರು ಸಹ ನಾವು ಮೈಗೂಡಿಸ್ಕೋಬೇಕಾಗ್ತದೆ. ನಗರದ ಹೌಸಿಂಗ್ ಬೋರ್ಡ್ನಲ್ಲಿ 128ನೇ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿ ಸಿಹಿ ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕೆಲವು ನಾಯಕರು ನಮ್ಮ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಶಾಸಕ ಎಂ ಶ್ರೀನಿವಾಸ್, ಅಪ್ಪಾರಪ್ಪ, ಗುರುಪ್ರಸಾದ್, ರಾಕ್ಲೈನ್ ವೆಂಕಟೇಶ್ ಭಾಗವಹಿಸಿದ್ದರು. ಸಕ್ಕರೆ ನಾಡಲ್ಲಿ ಸಿಎಂ ಕುಮಾರಸ್ವಾಮಿ ರವರ ಕಟೌಟಿಗೆ ಕಬ್ಬಿನ ಹಾಲು ಹಾಗೂ ಭತ್ತದ ಅಭಿಷೇಕ ಮಾಡಿ ರೈತ ಪರ ಸಿಎಂ ಎಂದು ಘೋಷಣೆ ಕೂಗಿದ್ದಾರೆ. ಸಿಎಂ ಕುಮಾರಸ್ವಾಮಿ ರವರು ಕಬ್ಬಿನ ಬಾಕಿ ಹಣ 17 ಕೋಟಿ ಹಾಗೂ ಭತ್ತಕ್ಕೆ ಬೆಂಬಲ ಬೆಲೆ ನೀಡಿದ್ದರಿಂದ ರೈತರು ಹರ್ಷವನ್ನು ವ್ಯಕ್ತಪಡಿಸಿ ಇಂದು ಮಂಡ್ಯ ತಾಲೂಕಿನಲ್ಲಿ ಸಿಎಂ ಕುಮಾರಸ್ವಾಮಿ ರವರ ಕಟೌಟ್ಗೆ ಕಬ್ಬಿನ ಹಾಲು ಹಾಗೂ ಭತ್ತದ ಅಭಿಷೇಕ ಮಾಡಿ ರೈತ ಪರ ಸಿಎಂ ಎಂಬ ಘೋಷಣೆ ಕೂಗಿ ನಿಖಿಲ್ಗೆ ಬೆಂಬಲ ಸೂಚಿಸುವುದಾಗಿ ಸೂಚಿಸಿದರು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಅನಿತಾ HK. ನಿರಂತರವಾಗಿ ನೋಡ್ತಾ ಇರಿ ಡೈಮಂಡ್ ನ್ಯೂಸ್. ನಮಸ್ಕಾರ.